ನಮ್ಮ ನಾಯಕ ದೇವೇಗೌಡರು ಅಂದ್ರೆ ಏನ್ರಿ? ಅವ್ರು ಈ ರೀತಿ ಮಾತಾಡೋದ? ಅವ್ರ ಅನುಭವ ಎಲ್ಲಿ, ಇವ್ರ ಅನುಭವ ಎಲ್ರಿ? ಯಾರು ಗುರು ರೀ? ಭಾಷಣದಲ್ಲಿ ಕಾಂಗ್ರೆಸ್ನ ಟೀಕಿಸಿದ್ದು ಮಿತ್ರ ಪಕ್ಷ ಬಿಜೆಪಿಯನ್ನ ಹೊಗಳಿದ್ದು. ನಾನು ನನ್ನ ರಾಜಕೀಯ ಗುರುಗಳನ್ನ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಡದ ಗೌಡ್ರು. ಆದ್ರೆ ಹೀಗೆ ಹೊಗಳಿಸ್ಕೊಂಡಿರುವಂತ ಸಂತೋಷ್ ಇದಕ್ಕೆಲ್ಲ ಬಾಗ್ತಾರ ಅಂದ್ರೆ ಇದರಿಂದಲೇ ದೇವೇಗೌಡರು BL ಸಂತೋಷ್ಗೆ ಜೈ ಅಂತ. ಅಲ್ಲಿಗೆ JDS ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ನೋಡ್ಕೊಳ್ಳೋಕೆ ಮುಂದಾಗಿದೆ. ಸಂತೋಷ್ ಮತ್ತೊಂದು ಕಂಡುಬಿಟ್ಟಿರೋದು ಯಡಿಯೂರಪ್ಪ ಅಂಡ್ ಸನ್ ಮೇಲೆ. ಅವರ ಕಥೆಯನ್ನ ಮುಗಿಸೋ ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡಿದ್ದಾರಂತೆ ನಮ್ಮ BL ಸಂತೋಷ್. ನಮ್ಮ ನಾಯಕ ದೇವೇಗೌಡರು ಅಂದ್ರೆ ಏನ್ರಿ? ಅವ್ರು ಈ ರೀತಿ ಮಾತಾಡೋದ? ಅವ್ರ ಅನುಭವ ಎಲ್ಲಿ, ಇವ್ರ ಅನುಭವ ಎಲ್ರಿ? ಯಾರು ಗುರು ರೀ? 2 ದಿನದ ಹಿಂದಿನಿಂದ JDS ಪಡಸಾಲೆಯಲ್ಲಿ ಕೂತ್ಕೊಂಡು ಅನೇಕರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ದೇವೇಗೌಡರು ಇದ್ರಲ್ಲ, ಸ್ವಲ್ಪ ಅವ್ರು ಹಂಗೆ ಯಾರ ಬಗ್ಗೆನಾದ್ರೂ ಅವರು ಹೊಗಳಿ ಮಾತಾಡಿರ್ತಾರೆ ಅಂದ್ರೆ ಅದರಲ್ಲಿ ಗುಲ್ಗಂಜಿ ಗಾತ್ರದಷ್ಟಾದ್ರೂ ಲಾಭ ಇದ್ರಷ್ಟೇ. ಇಲ್ಲ ಅಂದ್ರೆ ಅಂಥವರ ನೆರಳು ಕೂಡ ಪಕ್ಷದ ಅಂಗಳಕ್ಕಾಗ್ಲಿ ಮನೆಯ ಕಾಂಪೌಂಡ್ ಒಳಕ್ಕಾಗ್ಲಿ ಬೀಳೋಕೆ ಬಿಡಲ್ಲ. ಅದೇ ರೀತಿ ಮೊನ್ನೆ ಕೂಡ ಆಗಿದೆ. ಇದು ನ್ಯಾಷನಲ್ TV ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಅದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ BL ಸಂತೋಷ್ ಆಗಮನ ಆಗಿತ್ತು. ಇನ್ನು ಇದೇ ಕಾರ್ಯಕ್ರಮಕ್ಕೆ ನಮ್ಮ ದೇವೇಗೌಡರು ಬಂದಿದ್ರು. ಈ ಟೈಮಲ್ಲಿ BL ಸಂತೋಷ್ ಭಾಷಣ ಮಾಡಿದ್ರು. ಅದು ಎಷ್ಟು ಹೊತ್ತು ಅಂತೀರಾ? ಸುಮಾರು 1 ಗಂಟೆ ಸುದೀರ್ಘವಾಗಿ ಮಾತಾಡಿದ್ರು. ಪಾಪ ದೇವೇಗೌಡರಿಗೆ ತಾಳ್ಮೆ ಜಾಸ್ತಿ. ಅಷ್ಟೂ ಹೊತ್ತು ತಾಳ್ಮೆಯಿಂದನೇ ಕೇಳಿಸ್ಕೊಂಡ್ರು. ನಂತರ ಶುರು ಮಾಡಿದ್ರು ನೋಡಿ ಭಾಷಣ ಮಾಡೋಕೆ. ಭಾಷಣದಲ್ಲಿ ಕಾಂಗ್ರೆಸ್ನ ಟೀಕಿಸಿದ್ದು. ಮಿತ್ರ ಪಕ್ಷ ಬಿಜೆಪಿಯನ್ನ ಹೊಗಳಿದ್ದು. ಅದರಲ್ಲಿ ಒಂದು ಮಾತು ಈಗ JDSನ ಕೆಲ ಶಾಸಕರ ಗಂಟ್ಲಲ್ಲಿ ನಲ್ಲಿ ಮೂಳೆ ಸಿಕ್ಕಾಕೊಂಡಿರೋದು. ಅಷ್ಟಕ್ಕೂ ಏನದು ಅಂತೀರಾ? ಮಾನ್ಯ BL ಸಂತೋಷ್ ಅವರಲ್ಲಿ ನಾನು ನನ್ನ ರಾಜಕೀಯ ಗುರುಗಳನ್ನ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಡೋದ ಗೌಡ್ರು? ಈ ಮಾತು ಸ್ವತಃ BL ಸಂತೋಷ್ ಅವ್ರಿಗೇನೆ ಇರಿಸ್ಮೂಸ್ ತಂದಿರ್ಬೋದೇನೋ. ಆದರೆ ತುಂಬ ಹಿರಿಯರಾದಂತಹ ನಮ್ಮ ದೇವೇಗೌಡರು ಮಾತ್ರ ಇಂಥದ್ದೊಂದು ಹೊಗಳಿಕೆಯ ಹಾರವನ್ನು ಸಂತೋಷ್ ಅವ್ರ ಕೊರಳಿಗೆ ಹಾಕಿ BJPಯವರಿಂದ ಜೋರಾಗಿ ಭರ್ಜರಿಯಾಗಿ ಚಪ್ಪಾಳಿ ಗಿಡಿಸ್ಕೊಂಡ್ಬಿಟ್ರು. ಆದರೆ ಹೀಗೆ ಹೊಗಳಿಸ್ಕೊಂಡಿರುವಂಥ ಸಂತೋಷ್ ಇದಕ್ಕೆಲ್ಲ ಬಾಗ್ತಾರ ಅಂದರೆ ಯಾಕಂದರೆ ಅದರ ಒಳಮರ್ಮವೇ ಬೇರೆ ಇದೆ. ಅಷ್ಟಕ್ಕೂ ರಾಜಕೀಯ ಚಾಣಾಕ್ಷ ಅಂತ ಬಿರುದಾಂಕಿತರಾದಂತಹ ದೇವೇಗೌಡರಿಗೆ ಈ ಸೂಕ್ಷ್ಮ ಅರ್ಥ ಆಗಲ್ವಾ ಅಂತ ನೀವು ಕೇಳಬಹುದು. ಖಂಡಿತ ಅರ್ಥ ಆಗುತ್ತೆ. ಅದಕ್ಕಾಗಿಯೇ ಏನೋ ಈ ಇಳಿ ವಯಸ್ಸಲ್ಲಿ ದೇವೇಗೌಡರು ಸಂತೋಷ್ಗೆ ಜೈಕಾರ ಆಗ್ತಾ ಇದ್ದಾರೆ. ಹಾಗಿದ್ರೆ ಅದೇನು ಅಂತ ನೀವು ಕೇಳಬಹುದು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದೇನು ಅಂದರೆ ನಮ್ಮ HD ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ಗೆದ್ದಿರಬಹುದು. ಆದರೆ ಅವರನ್ನು ಮುಂದಕ್ಕೆ ಹೋಗದಂತೆ ತಡೆದು ನಿಲ್ಲಿಸೋಕೆ ಒಂದಲ್ಲ ಅಂತ 2 ತಂಡ ರೆಡಿಯಾಗಿ ನಿಂತಿದೆ. ಒಂದು ಸಿದ್ದರಾಮಯ್ಯನವ್ರ ತಂಡ, ಮತ್ತೊಂದು DK ಶಿವಕುಮಾರ್ ತಂಡ. ಸಿದ್ದರಾಮಯ್ಯನವ್ರಿಗೆ ಹಳೇ ದ್ವೇಷ. ದೇವೇಗೌಡರ ಕುಟುಂಬ ತಲೆ ಎತ್ತಿ ನಿಲ್ಲಬಾರದು ಅಂತ ಸಿದ್ದರಾಮಯ್ಯ ಪಣ ತೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಹಾಗೆ ಒಕ್ಕಲಿಗ ನಾಯಕತ್ವದ ಪ್ರಶ್ನೆ ಎದುರಾಗಿದೆ. ಏನೇ ಆಗಲಿ ಸಮುದಾಯದ ನಾಯಕತ್ವ ಕುಮಾರಸ್ವಾಮಿಗೆ ಹೋಗಬಾರ್ದು, ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತ ಶಿವಕುಮಾರ್ ಅವರು ತಂತ್ರ ಮಾಡ್ತಾನೇ ಬಂದಿದ್ದಾರೆ. ಅಲ್ಲದೆ ಕೇಂದ್ರ ತನಿಖಾ ಸಂಸ್ಥೆಗಳ ಭಯ, ಇವೆಲ್ಲವನ್ನೂ ಎದುರಿಸ್ಬೇಕು ಅಂದರೆ ದೇವೇಗೌಡರಿಗೆ BJPಯವರ ಸಖ್ಯ ಹಾಗೆ BL ಸಂತೋಷ್ ಅವರ ಮಿತ್ರತ್ವ ತುಂಬಾ ಅನಿವಾರ್ಯ. ಇದರಿಂದಲೇ ದೇವೇಗೌಡರು BL ಸಂತೋಷ್ಗೆ ಜೈ ಅಂತಿದ್ದಾರೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ.
ಇದನ್ನು ಅರ್ಥ ಮಾಡ್ಕೊಂಡಿರುವಂಥ ಬಿ ಎಲ್ ಸಂತೋಷು ದೇವೇಗೌಡರು ಹಾಗೆ ಜೆ ಡಿ ಎಸ್ನ ಜುಟ್ಟು ಹಿಡ್ಕೊಂಡು ಬಿ ಜೆ ಪಿ ಅಂಗಳದಲ್ಲಿ ಕಟ್ಟಿ ಹಾಕೋಕೆ ನೋಡ್ತಾ ಇದ್ದಾರೆ. ಅಲ್ಲಿಗೆ ಜೆ ಡಿ ಎಸ್ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ನೋಡ್ಕೊಳ್ಳೋಕೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ ಸಂತೋಷ್ ಮತ್ತೊಂದು ಕಂಡುಬಿಟ್ಟಿರೋದು ಯಡಿಯೂರಪ್ಪ ಅಂಡ್ ಸನ್ ಮೇಲೆ. ಅವರ ಕಥೆಯನ್ನು ಮುಗಿಸೋ ಸ್ಟೋರಿ ಬೋರ್ಡ್ ರೆಡಿ ಮಾಡ್ಕೊಂಡಿದ್ದಾರಂತೆ ನಮ್ಮ ಬಿ ಎಲ್ ಸಂತೋಷ್ ಅವರು. ಅಲ್ಲದೆ ಈ ಕತೆ ನಡೆಸ್ಕೊಂಡು ಹೋಗೋಕೆ ಬೇಕಾದ ನಿರ್ದೇಶಕರು, ನಟರು, ಸಹ ನಟರು ಎಲ್ಲರನ್ನೂ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರಂತೆ. ಮೊದಲನೇದಾಗಿ ಯಡಿಯೂರಪ್ಪ ಅಂಡ್ ಸನ್ ಅನ್ನು ಕಟ್ಟ ಹಾಕೋದು ಅದು ಹೇಗೆ ಅಂದರೆ, ಯಡಿಯೂರಪ್ಪ ಮತ್ತು ಮಗ ವಿಜೇಂದ್ರ ಅವರನ್ನ ಖಾಲಿ ಕೈಯಲ್ಲಿ ಕೂರಿಸೋದು. ಹೇಗೆ ಹಾಗೆ ಮಾಡೋದು ಹೇಗೆ ಸಾಧ್ಯ ಅಂತೀರಾ? ಯಡಿಯೂರಪ್ಪ ಹಾಕಿದ್ದಾರಲ್ಲ ನೋಡಿ ಶಾಮಿಯಾನ, ಅದ್ರ ಕೆಳಗೆ ಲಿಂಗಾಯತ ಸಮುದಾಯ ಬಂದು ಕೂತು ಅನೇಕ ವರ್ಷಗಳೇ ಆಗಿದ್ದಾವೆ. ಅವರನ್ನು ಎಬ್ಬಿಸ್ ಕರ್ಕೊಂಡು ಬಂದು ಯತ್ನಾಳ್ ಟೆಂಟ್ ಒಳಗೆ ಸೇರಿಸೋದು. ಈ ರೀತಿ ಮಾಡಿದ್ರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಇಬ್ಬರು ಬಿ ಜೆ ಪಿ ಒಳಗೆ ವೀಕ್ ಆಗೋದು ಪಕ್ಕ. ಅಲ್ಲಿಗೆ ತಮ್ಮ ಶಿಷ್ಯ ಯತ್ನಾಳ್ರನ್ನ ಬೆಳೆಸ್ದಂಗೂ ಆಗುತ್ತೆ, ಶತ್ರು ಯಡಿಯೂರಪ್ಪ ಅವರನ್ನು ತುಳಿದಂಗೂ ಆಗುತ್ತೆ. ಹೆಂಗಿದೆ ನೋಡಿ ಸಂತೋಷ್ ಅವರ ಲೆಕ್ಕಾಚಾರ. ಇಲ್ಲಿ ಯಡಿಯೂರಪ್ಪ ಅಂಡ್ ಸನ್ಗೆ ಮತ್ತೊಂದು ಸ್ಟ್ರೋಕ್ ಕೊಡೋದಕ್ಕೆ ಸಂತೋಷ್ ಪ್ಲಾನ್ ಮಾಡಿದ್ದಾರಂತೆ. ಅದೇನು ಅಂದರೆ ಬಿ ಜೆ ಪಿಯಲ್ಲಿ ಇರುವಂಥ ಒಕ್ಕಲಿಗ ನಾಯಕರನ್ನ ವಿಜೇಂದ್ರ ವಿರುದ್ಧ ಎತ್ಕಟ್ಟೋದು. ಹೀಗೆ ಮಾಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರರ ನಾಯಕತ್ವಕ್ಕೆ ಕಲ್ಲು ಹಾಕ್ಬೋದು. ಹೇಗಿದೆ ನೋಡಿ ನಮ್ಮ ಸಂತೋಷ್ ಅವ್ರ ಪ್ಲಾನ್. ಆದರೆ ಇದೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರರಿಗೆ ಗೊತ್ತಾಗ್ತಿಲ್ಲ ಅಂತೇನೂ ಇಲ್ಲ. ಆದರೆ ಹೈಕಮಾಂಡ್ ಬಲ ಸಂತೋಷ್ಗೆ ಇರೋದ್ರಿಂದ ಅಪ್ಪ ಮಗ ಮುಂದೇನಾಗುತ್ತೋ ನೋಡೋಣ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅಂತೂ ರಾಜ್ಯ ಹಾಗೆಯೇ ದೇಶವನ್ನು ಆಳಿದ ದೇವೇಗೌಡರು ಬಿ ಎಲ್ ಸಂತೋಷ್ ಅವರಿಗೆ ಗುರುವಿನ ಸ್ಥಾನಮಾನ ನೀಡಿ ಯಾವುದೋ ಸಂಕಷ್ಟದಿಂದ ಪಾರಾಗೋಕೆ ನೋಡ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಜೆ ಡಿ ಎಸ್ ಅನ್ನು ಬಗ್ಬಡಿಬೇಕು ಅಂತಲೇ ಒಳಗೊಳಗೆ ಖಾರ ಹರಿತಾ ಇರೋ ಸಂತೋಷ್ ಇದಕ್ಕೆ ಕರುಣೆ ತೋರಿಸಲ್ಲ, ಹಾಗೆ ಲೆಕ್ಕಕ್ಕೂ ಇಟ್ಕೊಳ್ಳಲ್ಲ. ಇನ್ನು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿಚಾರದಲ್ಲೂ ಅಷ್ಟೇ. ಅವರು ಮಾತಾಡದೆ ಸೈಲೆಂಟ್ ಆಗಿದ್ದರೂ ಅವ್ರ ವಿರುದ್ಧ ತಮ್ಮದೇ ನಾಯಕರನ್ನು ವೈಲೆಂಟ್ ಮಾಡೋಕ್ಕೆ ನೋಡ್ತಿದ್ದಾರೆ. ಆದರೆ ಸಂತೋಷ್ ಆಟ ಹಾಗೆ ಕಾಟವನ್ನು ದೇವೇಗೌಡರ ಕುಟುಂಬ ಹಾಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಸಹಿಸ್ಕೊಳ್ತಾರಾ ಅನ್ನೋದೇ ಪ್ರಶ್ನೆ. ನೋಡೋಣ ಅದೇನಾಗುತ್ತೆ ಅಂತ.